ಇವತ್ತಿನ ಬಿಸಿಲು ನೋಡಿರ ಸೂರ್ಯ ಶೆಟ್ನಾಗಿದ್ದಂಗೆ ಕಾಣಿಸ್ತಾನೆ ನೋಡು. ಹೌದಾ ಅಕ್ಕ, ನೀರು ತುಂಬಕ್ಕಿಂತ ಮುಂಚೆಕ ಬೆವರು ಬರ ಹಾಕೊಂಡೈತೆ. ಯಾಕೆ ಮಲ್ಲವ ಅಷ್ಟೊಂದು ಯಾಕೆ ಓಡ್ಕೊಂಬರ ಅಂತೆ? ಅಕ್ಕಾರ, ಇವತ್ತೊಂದು ದೊಡ್ಡ ಸುದ್ದಿ ಐತಿ. ನಿನ್ನ ದೊಡ್ಡ ಸುದ್ದಿ ಅಂತನ ನಮ್ಗೆ ತಲೆನೋವು. ಇಲ್ರಿ, ಈ ಸಲ ನಿಜ ಆಯ್ತು ನೋಡ್ರಿ. ಸರಿ ಹೇಳ. ಗಿರ್ಜಾಕಾಗ ಲವ್ ಲೆಟ್ರ್ ಬಂದೈತಿ. ಏನು ಹೇಳಂತೀನಿ ನೀನು? ಯಾರ ಮುಷ್ಕೇರಿ ಮಾಡಿರ್ಬೇಕು ನೋಡು. ಇಲ್ರಿ, ಖರೇನ. ಬೇಕಾದ್ರೆ ನೀವ ತಗೋರಿ, ನೋಡ್ರಲ್ಲ. ನಿಮ್ಮ ನಗುವಿಗೆ ನಾನು ಅಭಿಮಾನಿ. ನಿಮ್ಮನ್ನು ನೋಡಿದ ದಿನದಿಂದ ನನ್ನ ಮನಸ್ಸು ನಿಮ್ಮತ್ತ. ಅಯ್ಯೋ ದೇವ್ರ. ಯಾಕ, ನಿನಗೂ ಫ್ಯಾನ್ ಅದ ನಾಳೆ? ಈ ವಯಸ್ಸಾಗ ನನಗೆ ಯಾರು ಪತ್ರ ಬರೀತಾರವೇ? ಪ್ರೀತಿಗೆ ವಯಸ್ಸಿಲ್ಲ ಅಂತೇಳಿ ಸಿನಿಮಾದಾಗ ಹೇಳ್ತಾರಲ್ಲ. ಹೋಗ್ಲಿ, ಇದನ್ನು ಯಾರು ಕಳಿಸಿರ್ಬೋದು? ಬಸಣ್ಣ ಇರ್ಬೋದನ? ಯಾರು? ಚಾ ಅಂಗಡಿ ಬಸಣ್ಣ? ಅವನ. ಅವಂಗ ಚಾ ಮಾಡಕ್ಕೆ ಪುರ್ಸೊತ್ತಿರಂಗಿಲ್ಲ, ಇನ್ನು ಪತ್ರ ಎಲ್ಲಿಂದ ಬರಿಬೇಕವ? ಹಂಗಂದ್ರೆ ಪೋಸ್ಟ್ ಮ್ಯಾನ್ ಅವನ ಪತ್ರ ತಂದು ಕೊಡ್ತಾನ, ಅವ ಕಳಿಸ್ತಾನ ಬರೆದು. ಎಲ್ಲೇ ನಿನ್ನೆ ಸುಳ್ಳು ಸುದ್ದಿಗತೆ ಇದು ಯಾವುದೋ ಸುಳ್ಳು ಪತ್ರ ಇರ್ಬೇಕಾ? ಒಂದು ವೇಳೆ ನಿಜವಾಗ್ಲೂ ಯಾರಾದರೂ ಅಭಿಮಾನಿ ಇದ್ರೆ? ಯಾಕ, ನೀ ಸೆಲೆಬ್ರಿಟಿ ಆಗಿಬಿಟ್ಟಿ ನೋಡು. ಹಾಂ, ನಾಳಿಂದ ಆಟೋಗ್ರಾಫ್ ಕೊಡೋಕೆ ಶುರು ಮಾಡಿ ಗಿರ್ಜಮ್ಮಕ್ಕ. ಅಯ್ಯ, ಸುಮ್ ಕುತ್ಕೋರಿ. ನನಗೆ ಇನ್ನೊಂದು ಡೌಟ್ ಐತಿ. ಯಾರ ಮೇಲೆ? ಸಾಲಿ ಮಾಸ್ತರ. ಅವ್ರ ಮ್ಯಾಗ ಯಾಕೆ ನಿಂಗೆ ಡೌಟು? ಅವ್ರು ಯಾವಾಗಲೂ ಬುಕ್ ಓದ್ತಿರ್ತಾರೆ. ಬುಕ್ಕ ಓದ್ತಾರಂದ್ರೆ ಪತ್ರ ಬರೀತಾರನ್ನ ಅವರೆಲ್ಲರ. ಯಾಕೆ ಬರೀಬಾರ್ದು? ಹಂಗಾರ ನೀನು ಓದ್ತಿ, ನೀನು ಬರೀಬೋದಲ್ಲ. ನನಗೆ ಬರೆಯಕ್ಕೆ ಬರಂಗಿಲ್ಲ. ಅದು ಕೈ ಬರ ನೋಡ್ರಿ, ಯಾರು ಬರೋದಾರ ಅನ್ನೋದು ಗೊತ್ತಾಗುತ್ತೆ. ನಿನಗೆ ಗೊತ್ತಾಗತ್ತಾನ ಕೈ ಬರ ನೋಡ್ರಿ ಯಾರು ಅನ್ನೋದು? ಅದು ಪಿಕ್ಚರಾಗ ತೋರಿಸ್ತಾರಲ್ಲ, ಯಾರು ಅನ್ನೋದು ಗೊತ್ತಾಗತ್ತಲ್ಲ, ಅದಕ್ಕೆ ಕೇಳಿದೆ. ಮತ್ತೆ ಪಿಕ್ಚರ್ ಸ್ಟಾರ್ಟ್ ಮಾಡಿದಾನೆ? ಅದು ಪಿಕ್ಚರ್ ಏನಾಯ್ತು? ಎಲ್ಲರೂ ಬೋರ್ ಕಣ್ಣು ಇಟ್ಕೊಂಡ್ರಲ್ಲ, ಯಾಕೆ? ಅದು ಗಿರ್ಜಾಮುಖಗೆ ಯಾರ ಲವ್ ಲೆಟ್ರ್ ಬರೋದಾರ. ಯಾರದು ಬರ್ದವ್ರು? ನನಗೂ ಗೊತ್ತಿಲ್ಲ ಯಾರು ಬರ್ದಾರೇನು. ಯಾಕ, ಈ ಪತ್ರದ ವಿಷಯ ಇಡೀ ಊರಿಗೆ ಗೊತ್ತಾಗೈತೆ ನೋಡಿ. ಈಗ ನೀವೊಂಥರ ಹೀರೋಯಿನ್ ಇದ್ದಂಗೆ ಬೇ ನಮ್ಮ ಊರಿಗೆ. ನಾಳೆ ಪತ್ರ ಕಳ್ದಂಗೆ ಹುಡ್ಕೊಂಬ. ಹೌದು, ಸತ್ಯ ಗೊತ್ತಾಗ್ಬೇಕು. ಅದಕ್ಕೆ ನಾನಾ ಡಿಟೆಕ್ಟಿವ್, ನಾನಾ ಹುಡುಕಿ ಕೊಡ್ತೀನಿ ಯಾರು ಅನ್ನೋದು. ನೀ ಇದ್ರೆ ಅವ ಸಿಕ್ಕಂಗ ಆಳ. ನಡ್ರಿ ಮನೆಗೆ, ನಾಳೆ ಹುಡ್ಕೊಂಬದು ಯಾರು ಅನ್ನೋದು. ಗಿರ್ಜಾಮಕ್ಕ, ಗಿರ್ಜಾಮಕ್ಕ ಬಾ ಹೊರಗೆ. ಏನು ಇಬ್ಬರು ಬೆಳಿಗ್ಗೆ ಬಂದುಬಿಟ್ರಿ ಅಲ್ಲ? ಅದು ಲೆಟ್ರ್ ಬರ್ದವ್ರು ಯಾರಂತ ಹುಡುಕ್ಬೇಕಲ್ಲ ಈಗ, ಅದಕ್ಕೆ ಬಂದುಬಿಟ್ಟಿವಿ ಲಗೂನ. ಇವತ್ತು ಲೆಟ್ರ್ ಬರ್ದವನ್ನ ಹಿಡಿಯಬೇಕು. ನನಗೆ ಯಾಕೆ ಚಾ ಅಂಗಡಿ ಬಸಣ್ಣನ ಮೇಲೆ ಸ್ವಲ್ಪ ಡೌಟ್. ಫಸ್ಟ್ ಅವನ ಕಡೆನ ಹೋಗಮ್ರಿ. ಏನು ಬೇ, 3 ಮಂದಿ ಬೆಳಿಗ್ಗೆ ನನ್ನ ಚಾ ಅಂಗಡಿ ಮುಂದೆ ಹಾಜರಾಗಿರಿ. ಗಿರ್ಜಾಮಕ್ಕಗೆ ಒಂದು ಲೆಟ್ರ್ ಬಂದಿತ್ತು. ಈ ಲೆಟ್ರ್ ನೀ ಬರೋದೇನ ಇದು? ಅಯ್ಯ, ನಾನು ಯಾಕೆ ಬರೆಯಕ್ಕೆ ಹೋಲಿ ಬೇ? ಅಷ್ಟಕ್ಕೂ ನನ್ನ ಅಕ್ಷರ ಎಷ್ಟು ದುಂಡಾಕವನ ಅನ್ಕೊಂಡ್ಯಾನ. ಇವ್ನು ಚಾ ಮಾಡೋಕೆ ಪುರ್ಸೊತ್ತಿರಂಗಿಲ್ಲ, ಇನ್ನು ಲೆಟ್ರ್ ಯಾವಾಗ ಬರೀಬೇಕ ಅಂತ. ಹಂಗಾರ ಇವ ಅಲ್ಲ, ಪೋಸ್ಟ್ ಮ್ಯಾನ್ ಕಡೆ ಹೋಗೋಣ ನೋಡ್ರಿ. ಪೋಸ್ಟ್ ಮ್ಯಾನಲ್ಲಿ ಹೊಂಟ ನೋಡಕ್ರಿ ಅವಂಗ. ಪೋಸ್ಟ್ ಮ್ಯಾನ್ ಅಣ್ಣ ಬಾಯ್ಗೆ. ಏನು ಬೇಕಾರ್ದಿದ್ದ? ಗಿರ್ಜಾಮಕ್ಕಗ ಒಂದು ಲೆಟ್ರ್ ಬಂದೈತಿ, ನೀ ಬರ್ದೆ ನೋಡಿದ? ಬೇ, ನನಗೆ ಲೆಟ್ರ್ ಹಾಕಕ್ಕೆ ಪುರ್ಸೊತ್ತಿರಂಗಿಲ್ಲ, ಇನ್ನು ಬರೆಯಕ್ಕೆ ಹೋಗಿ. ಹಂಗಾರ ನೀ ಬರ್ದಿಲ್ಲ? ಇಲ್ಲ ಬೇ, ನಾ ಬರ್ದಿಲ್ಲ. ಆತ, ನೀ ಹೋಗಪ್ಪ. ನನಗನ್ಸುತ್ತೆ ಇದು ಪಕ್ಕ ಮಾಸ್ತರ್ನ ಬರ್ದಿರ್ಬೇಕಂತೇಳಿ. ನಡಿ, ಅದೊಂದು ಯಾಕೆ ಡೌಟ್ ಇಟ್ಕೊಂತಿ, ಅವಂಗೂ ಕೇಳೇ ಬಿಡಮ್ಮ. ಮಾಸ್ತರ, ನೀವು ಬುಕ್ಕ ಓದ್ತಿರಲ್ಲ? ಓದ್ತೀನಿ. ಹಂಗೆ ಕವಿತೆನೂ ಬರೀತೀರಲ್ಲ? ಈಗ ಹೇಳ್ರಿ, ಈ ಲೆಟ್ರ್ ಗಿರ್ಜಾಮಕ್ಕ ಯಾಕೆ ಬರ್ದಾರ ನೀವು? ಲೆಟ್ರ್? ಏನು ಲೆಟ್ರ್ ಬೇ? ನಾ ಯಾಕೆ ಬರೆಯಕ್ಕೆ ಹೋಗಿ? ಅಷ್ಟಕ್ಕೂ ಗಿರ್ಜಾಮಕ್ಕ ಈ ಲೆಟ್ರನ್ನ. ಕವಿತೆ ಬರೀತೀರ ಅಂದ್ರೆ ಲೆಟ್ರ್ ಬರೆದಿರ್ಬೋದಲ್ಲ? ಬೇ, ಬುಕ್ಕ ಓದೋರು ಎಲ್ಲರೂ, ಕವಿತೆ ಬರೆಯೋರು ಎಲ್ಲರೂ ಇನ್ನೊಬ್ರಿಗೆ ಲೆಟ್ರ್ ಬರೀತಾರನ್ನ? ಏನು ಶಾಣಕ್ಯದಿವ? ಹೋಗಿ. ಅಕ್ಕರ ಆ ಲೆಟ್ರ್ ಕೊಡ್ರಿ ಇಲ್ಲಿ.
ಯಾಕ ಏನಾತ ಈ ಲೆಟ್ರ್ ಹಾಕ್ಬೇಕು ನಿನ್ಗೆ? ಇಲ್ರಿ ಅದು ನಿಮಗೆಲ್ಲ ಬಂದಿರೋದು. ಅದು ಗಿರ್ಜಾನ್ ಕಾಲೇಜ್ ಹುಡುಗಿಗೆ ಬಂದಿರೋದ. ನಾ ಮಿಸ್ ಆಗಿ ನಿಮಗೆ ತಂದು ಕೊಟ್ಬಿಟ್ಟಿನಿ. ತಗೋರಿ. ಇದು ಸುಳ್ಳಾತಲ್ಲ ಯಾಕ? ಇದು ಸುಳ್ಳಾತ್ ನೋಡು. ನಾನು ಅನ್ಕೊಂಡಿದ್ದೆ ಈ ವಯಸ್ಸಿನಾಗ ನನಗೆ ಯಾರು ಲೆಟ್ರ್ ಬರೀತಾರ ಅಂತ. ಇಡೀ ಊರು ತುಂಬ ಹಬ್ಬಿಸ್ಬಿಟ್ಟಿವಲ್ಲ ಯಾಕ? ಇನ್ಮ್ಯಾಲಾರ ಹೆಸರು ನೋಡಿದ್ ಓದಿ ತೊಗೊಂಬರ್ರಿ.